ರಾಜ್ಯದಲ್ಲಿ ಆರ್ಎಸ್ಎಸ್ ಬ್ಯಾನ್ ಅನ್ನುವ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಆಗ್ತಾ ಇದ್ದಂತೆ ಸರ್ಕಾರ ಒಂದಷ್ಟು ಅಂಕುಶವನ್ನ ಹಾಕುವಂತ ಕೆಲಸವನ್ನ ಮಾಡಿದೆ. ಈಗ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಮಾಡೋದಕ್ಕೆ ಕೋರ್ಟ್ ಮೆಟ್ಟಿಲನ್ನ ಹೇರಿದೆ. ನಾಳೆ ಅದರ ವಿಚಾರವಾಗಿ ತೀರ್ಪು ಕೂಡ ಹೊರಬೀಳುತ್ತೆ. ಇದರ ನಡುವೆ ಚಿತ್ತಾಪುರ ಪಥಸಂಚಲನದಲ್ಲಿ ರೋಚಕ ಟ್ವಿಸ್ಟ್ ಅನ್ನ ಪಡೆದುಕೊಂಡಿದೆ. ಕ್ರೈಸ್ತ ಸಮುದಾಯ ಕೂಡ ಅರ್ಜಿಯನ್ನ ಹಾಕಿದೆ. ನಾವು ಕೂಡ ಪಥಸಂಚಲನ ಮಾಡ್ತೀವಿ, ನವೆಂಬರ್ 2ನೇ ತಾರೀಕಿನಂದೇ ನಮಗೆ ಅನುಮತಿಯನ್ನ ಕೊಡಿ ಅಂತೇಳಿ ಇಂಡಿಯನ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಇಂದ ಅರ್ಜಿ ಸಲ್ಲಿಕೆ ಆಗಿರೋದು. ಆ ಮೂಲಕ ಚಿತ್ತಾಪುರ ಪಥ ಸಂಚಲನದಲ್ಲಿ ರೋಚಕ ಟ್ವಿಸ್ಟ್ ಅನ್ನ ಪಡೆದುಕೊಂಡಿದೆ. ಪಥ ಸಂಚಲನಕ್ಕೆ ಕ್ರೈಸ್ತ ಸಮುದಾಯ ಕೂಡ ಅರ್ಜಿಯನ್ನ ಸಲ್ಲಿಸಿದೆ. ನವೆಂಬರ್ 2ನೇ ತಾರೀಕು ನಾವು ಮಾಡಬೇಕು, ನಮಗೂ ಅನುಮತಿಯನ್ನ ಕೊಡಿ ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಚಿತ್ತಾಪುರ ಫೈಟ್ಗೆ ರಾಜ್ಯ ರೈತ ಸಂಘ ಹಸಿರು ಸೇನೆ ಕೂಡ ಎಂಟ್ರಿ ಕೊಟ್ಟಿದೆ. ಪಥ ಸಂಚಲನಕ್ಕೆ ರೈತ ಸಂಘ ಹಸಿರು ಸೇನೆಯಿಂದಲೂ ಕೂಡ ಅರ್ಜಿ ಸಲ್ಲಿಕೆ ಆಗಿದೆ. ಹಸಿರು ಶಾಲು ಬಾರ್ಕೋಲ್ನೊಂದಿಗೆ ಪಥ ಸಂಚಲನ ಮಾಡ್ತೀವಿ, ಪ್ಲಾನ್ ಮಾಡ್ಕೊಂಡಿದೀವಿ, ನವೆಂಬರ್ 2ನೇ ತಾರೀಕು ನಾವು ಸಿದ್ಧತೆಯನ್ನ ಮಾಡ್ಕೊಂಡಿದೀವಿ ಅಂತ ಅದು ಕೂಡ ಎಂಟ್ರಿ ಆಗಿದೆ. ರೈತ ಸಂಘ ಮತ್ತು ಹಸಿರು ಸೇನೆ ಕೂಡ ಎಂಟ್ರಿ ಕೊಟ್ಟಿದೆ. ರೈತ ಸಂಘ ಮತ್ತು ಹಸಿರು ಸೇನೆಯಿಂದಲೂ ಕೂಡ ಪಥ ಸಂಚಲನಕ್ಕೆ ಅರ್ಜಿ ಸಲ್ಲಿಕೆ ಆಗಿದೆ. ಯಾವ ತರ ರೋಚಕ ತಿರುವನ್ನ ಪಡೆದುಕೊಂಡಿದೆ ನೋಡಿ. ಒಂದು ಕಡೆ ಕ್ರಿಶ್ಚಿಯನ್ ತಮಗೂ ಅನುಮತಿ ಬೇಕು ಅಂತೇಳಿ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಇಂದ ಅರ್ಜಿ ಸಲ್ಲಿಕೆ ಆಗಿರೋದು. ಈಗಾಗಲೇ ಆರ್ಎಸ್ಎಸ್ ಸೇರಿ 4 ಸಂಸ್ಥೆಗಳಿಂದ ಪಥ ಸಂಚಲನಕ್ಕೆ ಅರ್ಜಿ ಸಲ್ಲಿಕೆ ಆಗಿದೆ. ಭೀಮ್ ಆರ್ಮಿ, ದಲಿತ್ ಪ್ಯಾಂಥರ್ಸ್, ಗೊಂಡ ಕೊರಬ ಸಮುದಾಯದಿಂದ ಕೂಡ ಅರ್ಜಿ ಸಲ್ಲಿಕೆ ಆಗಿದೆ. ಈ 3 ಸಂಸ್ಥೆಗಳಿಂದ ನವೆಂಬರ್ 2ನೇ ತಾರೀಕು ನಾವು ಮಾಡ್ತೀವಿ, ನಮಗೂ ಅನುಮತಿಯನ್ನ ಕೊಡಿ ಅಂತೇಳಿ ಪಥ ಸಂಚಲನಕ್ಕೆ ಅರ್ಜಿಗಳು ಸಲ್ಲಿಕೆ ಆಗ್ತಾ ಇದೆ. ಭೀಮ್ ಆರ್ಮಿಯಿಂದಲೂ ಅರ್ಜಿ ಸಲ್ಲಿಕೆ ಆಗಿದೆ. ಮತ್ತೊಂದು ಕಡೆ ರೈತ ಸಂಘ, ಹಸಿರು ಸೇನೆ ಕೂಡ ಎಂಟ್ರಿ ಕೊಟ್ಟಿದೆ. ನಮಗೂ ಅನುಮತಿಯನ್ನ ಕೊಡಿ, ನಾವು ಪಥ ಸಂಚಲನ ಮಾಡ್ತೀವಿ, ನಾವು ಬಾರ್ಕೋನ ಹಿಡಿದು ನಾವು ಪಥ ಸಂಚಲನ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದೀವಿ ಅಂತೇಳಿ ರೈತ ಸಂಘ ಮತ್ತು ಹಸಿರು ಸೇನೆ ಕೂಡ ಎಂಟ್ರಿ ಆಗಿದೆ. ಇದರ ನಡುವೆ ಇಂಡಿಯನ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಕೂಡ ಅರ್ಜಿ ಸಲ್ಲಿಕೆ ಆಗಿದೆ. ಭೀಮ್ ಆರ್ಮಿ, ದಲಿತ್ ಪ್ಯಾಂಥರ್ಸ್, ಗೊಂಡ ಕುರುಬ ಸಮುದಾಯದಿಂದಲೂ ಕೂಡ ಈ 3 ಸಂಸ್ಥೆಗಳಿಂದಲೂ ಕೂಡ ನವೆಂಬರ್ 2ನೇ ತಾರೀಕಿಗೆ ಪಥ ಸಂಚಲನ ಮಾಡ್ತೀವಿ ಅಂತೇಳಿ ಅನುಮತಿ ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿದೆ. 2ನೇ ತಾರೀಕಂದು ಚಿತ್ತಾಪುರನಲ್ಲಿ ಪ್ರೇಯರ್ ವಾಕ್, ಪ್ರಾರ್ಥನೆ ನಡಿಗೆ, ಈ ದೇಶಕ್ಕಾಗಿ, ಈ ರಾಜ್ಯಕ್ಕಾಗಿ, ಕಲಬುರಗಿ ಜಿಲ್ಲೆಯ ಜನತೆಗಾಗಿ, ವಿಶೇಷವಾಗಿ ಚಿತ್ತಾಪುರಿನ ಎಲ್ಲಾ ಸಮುದಾಯದ ಜನಗೋಸ್ಕರ ಅವತ್ತಿನ ದಿವಸ ನಾವು ಪ್ರೇಯರ್ ವಾಕ್ ಮಾಡ್ತಾ ಇದ್ದೀವಿ. ಅವತ್ತು ನಮ್ಮ ಮೆಥಡಿಸ್ಟ್ ಚರ್ಚ್ನಿಂದ ಸ್ಟಾರ್ಟ್ ಆಗ್ತದೆ. ಅಲ್ಲೇದು ಕಪಾಡ್ ಬಜಾರ್ಗೆ ಬರ್ತದೆ, ಅಲ್ಲೇದು ಅಂಬೇಡ್ಕರ್ ಸರ್ಕಲ್ ಬರ್ತದೆ, ಬಸವೇಶ್ವರ ಸರ್ಕಲ್ ಬರ್ತದೆ, ಲಾಸ್ಟ್ಗೆ ಲಾರ್ಡ್ ಸರ್ಕಲ್ ಹತ್ರ ಬಂದ್ಬಿಟ್ಟು ನಮ್ಮ ಒಂದು ಪ್ರಾರ್ಥನೆ ನಡಿಗೆ ಮುಕ್ತಾಯಗೊಳಿಸ್ತೀವಿ. ಅವತ್ತಿನ ದಿವಸ ಮಧ್ಯಾಹ್ನ 1 ಗಂಟೆವರೆಗೂ ನಮ್ಮ ಹತ್ರ 1-1:30ವರೆಗೂ ನಮ್ಮ ಒಂದು ಪ್ರಾರ್ಥನೆ ನಡೀತದೆ. ನಾವು 1:30 ಆದ್ಮೇಲೆ ನಾವು ಎಲ್ಲರೂ ಸೇರಿ ಹೆಣ್ಮಕ್ಳು, ಗಂಡು ಮಕ್ಕಳು ಸುಮಾರು 2,000ರಿಂದ 5,000 ಜನ ಆವತ್ತಿನ ದಿವಸ ಸೇರಿ ನಾವು ಅವತ್ತಿನ ದಿವಸ ಪ್ರೇಯರ್ ವಾಕ್ ಅನ್ನು ಮಾಡೋಂಥ ಕೆಲಸ ನಾವು ಅವತ್ತಿನ ದಿವಸ ಮಾಡ್ತಾ ಇದ್ದೀವಿ. ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕಲಬುರಗಿ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಂ ಪ್ರಕಾಶ್, ನವೆಂಬರ್ 2ನೇ ತಾರೀಕೆ ನಮಗೂ ಅನುಮತಿ ಬೇಕು ಅಂತೇಳಿ ಈಗ ಸಾಕಷ್ಟು ಸಂಘಟನೆಗಳು, ರೈತ ಸಂಘ, ಇಂಡಿಯನ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಎಲ್ಲರೂ ಕೂಡ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಯಾರಿಗ ಅನುಮತಿ ಸಿಗುತ್ತೆ, ಯಾರಿಗ ಅನುಮತಿ ಸಿಗೋದಿಲ್ಲ? ನಾಗೇಂದ್ರ ಬಾಬು, ಚಿತ್ತಾಪುರ ಪಥಸಂಚಲನ ಕದನ ಕಣದ ಹೈ ವೋಲ್ಟೇಜ್ ಕದನ ಕಣವಾಗಿ ಮಾರ್ಪಟ್ಟಿರುವಂತದ್ದು. ಇಷ್ಟು ದಿನ ಅಂದ್ರೆ ನಿನ್ನೆವರೆಗೂ ಕೂಡ ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಸ್ತೇವೆ ಅನ್ನುವಂಥದ್ದು ಒಂದು 4 ಸಂಘಟನೆಗಳಿಂದ ಅರ್ಜಿ ಸಲ್ಲಿಕೆಯಾಗಿರುವಂತದ್ದು. ಒಂದು ಆರ್ಎಸ್ಎಸ್, 2ನೇದು ಭೀಮ್ ಆರ್ಮಿ, ಮತ್ತೊಂದು ಕಡೆ ದಲಿತ್ ಪ್ಯಾಂಥರ್, ಮತ್ತೊಂದು ಕಡೆ ಗೊಂಡ ಕುರುಬ ಎಸ್ಟಿ ಹೋರಾಟ ಸಮಿತಿಯಿಂದ 4 ಸಂಘಟನೆಗಳು ನವೆಂಬರ್ 2ರಂದೇ ಚಿತ್ತಾಪುರದಲ್ಲಿ ಪಥಸಂಚಲನ ಹೋರಾಟ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆದ್ರೆ ಇವತ್ತು ಮತ್ತೆರಡು ಸಂಘಟನೆ
ಸಂಘಟನೆಗಳು ಎಂಟ್ರಿ ಆಗಿರುವಂತದ್ದು. ಅಂದ್ರೆ ಚಿತ್ತಾಪುರದಲ್ಲಿ ನವೆಂಬರ್ 2ರಂದೇ ನಾವು ಪ್ರೇಯರ್ ವಾಕ್ ಅನ್ನ ಮಾಡ್ತೇವೆ, ಮತ್ತೊಂದು ಕಡೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಮತ್ತೆರಡು ಸಂಘಟನೆಗಳು, ಸಮುದಾಯಗಳು ಇದೀಗ ಕಲಬುರಗಿ ಜಿಲ್ಲಾಧಿಕಾರಿಗೆ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಇಲ್ಲಿ ಒಂದು ಇಂಡಿಯನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ವೆಲ್ಫೇರ್ ಸಮಿತಿ ವತಿಯಿಂದ ಮತ್ತೊಂದು ಅರ್ಜಿಯನ್ನ ಈಗ ಸಲ್ಲಿಕೆ ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ಇವರು ಕೂಡ ನವೆಂಬರ್ 2ರಂದೇ ಚಿತ್ತಾಪುರದಲ್ಲಿ ಪ್ರೇಯರ್ ವಾಕ್ ಪ್ರಾರ್ಥನಾ ನಡಿಗೆಯನ್ನ ಮಾಡ್ತೇವೆ, ನಮಗೆ ಅನುಮತಿ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಅವತ್ತು ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಮಧ್ಯಾಹ್ನ 1 ಗಂಟೆಯಿಂದ 3-4 ಗಂಟೆವರೆಗೂ ಕೂಡ ಈ ಒಂದು ಪ್ರೇಯರ್ ವಾಕ್ ಅನ್ನ ಮಾಡ್ತೇವೆ. ಸುಮಾರು 2,000 to 5,000 ಜನರು ಈ ಒಂದು ಪ್ರೇಯರ್ ವಾಕ್ ನಲ್ಲಿ ಭಾಗಿಯಾಗ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಇನ್ನೊಂದೆಡೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಕೂಡ ಅವರು ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಅವರು ಕೂಡ ನವೆಂಬರ್ 2ರಂದೇ ತಮಗೂ ಕೂಡ ಅಲ್ಲಿ ಬಾರಕೋಲು ಪಥಸಂಚಲನ, ಹಸಿರು ಶಾಲನ್ನ ಧರಿಸಿಕೊಂಡು ಬಾರಕೋಲು ಪಥಸಂಚಲನವನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಇವರ ಬೇಡಿಕೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಅವರ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಅಂದ್ರೆ ಅತಿವೃಷ್ಟಿಯಿಂದ ಹಾಳಾದಂತ ಏನು ಕರ್ನಾಟಕಕ್ಕೆ 384 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಕೊಟ್ಟಿರುವಂತದ್ದು, ಪಕ್ಕದಲ್ಲೇ ಇರುವಂತಹ ನೆರೆಯ ಮಹಾರಾಷ್ಟ್ರಕ್ಕೆ 1,500 ಕೋಟಿಗೂ ಹೆಚ್ಚು ಹಣವನ್ನ ಆ ಮಹಾರಾಷ್ಟ್ರಕ್ಕೆ ಕೊಟ್ಟಿರುವಂತದ್ದು. ಹಾಗಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೇವೆ ಅನ್ನುವಂಥದ್ದು. ಸರಿ, ಒಪ್ಕೊಳ್ಳೋಣ, ಎಲ್ಲರದ್ದು ಕೂಡ ಬೇರೆ ಬೇರೆ ಅಜೆಂಡಾ ಇಟ್ಕೊಂಡು ನೀವು ಹೋರಾಟ, ಪ್ರತಿಭಟನೆ, ವಾಕ್ ಎಲ್ಲ ಮಾಡ್ತಾ ಇರುವಂತದ್ದು. ಆದ್ರೆ ಆಯ್ಕೆ ಮಾತ್ರ ಚಿತ್ತಾಪುರನೇ ಆಗಿರುವಂತದ್ದು, ಮತ್ತೆ ನವೆಂಬರ್ 2 ತಾರೀಕು ಆಗಿರುವಂತದ್ದು. ಸೊ ಹಾಗಾಗಿ ಎಲ್ಲರೂ ಕೂಡ ಒಂದು ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇರುವಂತದ್ದು, RSSಗೆ ಕೌಂಟರ್ ಅಟ್ಯಾಕ್ ಆಗಿ ಈ ಎಲ್ಲಾ ಸಂಘಟನೆಗಳ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಮುಂದಾಗಿರುವಂತದ್ದು. ಯಾಕಂತಂದ್ರೆ ನೀವು ಕಲಬುರಗಿ ಜಿಲ್ಲಾ ಕೇಂದ್ರದಲ್ಲಿ ಹೋರಾಟ ಮಾಡಬಹುದು, ಇಲ್ಲೇ ಎಲ್ಲವೂ ಕೂಡ ಮಾಡಬಹುದು, ಆದ್ರೆ ಚಿತ್ತಾಪುರನೇ ಆಯ್ಕೆ ಆಗ್ತಾ ಇರುವಂತದ್ದು. ಅದಕ್ಕೆ ಬಹಳ ಪ್ರಮುಖ ಕಾರಣ, ಚಿತ್ತಾಪುರದಲ್ಲಿ RSS ಶತಾಬ್ದಿ ಅಂಗವಾಗಿ ಏನು ಪಥಸಂಚಲನ ಹಮ್ಮಿಕೊಂಡಿರುವಂತದ್ದು, ಅದು ನವೆಂಬರ್ 2ರಂದೇ ಪಥಸಂಚಲನವನ್ನ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಅರ್ಜಿ ಸಲ್ಲಿಕೆ ಆಗಿರುವಂತದ್ದು. ಸೊ ಹಾಗಾಗಿ ಇದೀಗ RSS ಸಂಘಟನೆ ಮೇಲೆ ಸರ್ಕಾರದ ಜೊತೆಗೆ ಇನ್ನುಳಿದಂತ 5 ಸಂಘಟನೆಗಳು ಕೂಡ ಮುಗಿಬೀಳ್ತಾ ಇರುವಂತದ್ದು. ಇದರ ಮಧ್ಯೆ ನಾಳೆ ಕಲಬುರಗಿ ಹೈಕೋರ್ಟ್ ನಲ್ಲಿ ಈ ಒಂದು ಅರ್ಜಿ ಕೂಡ ವಿಚಾರಣೆಗೆ ಬರುವಂತದ್ದು. ಅಂದ್ರೆ 24ರಂದು ಕಲಬುರಗಿ ಹೈಕೋರ್ಟ್ ನಲ್ಲಿ ಕೂಡ ವಿಚಾರಣೆಗೆ ಬರ್ತಾ ಇರುವಂತದ್ದು. ಸೊ ಹೈಕೋರ್ಟ್ ಯಾವ ರೀತಿಯಾದಂತಹ ನಿರ್ಧಾರ ಕೈಗೊಳ್ಳುತ್ತೆ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಈ ಎಲ್ಲಾ ಅರ್ಜಿಗಳು ಸಲ್ಲಿಕೆಯಾಗಿರುವಂತಹ ಅರ್ಜಿಗಳ ಬಗ್ಗೆ ಜಿಲ್ಲಾಡಳಿತ ಯಾವ ರೀತಿಯಾದಂತಹ ವರದಿ ಕೂಡ ಸಲ್ಲಿಸುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿರುವಂತದ್ದು. ಆದ್ರೆ ಅಂತಿಮವಾಗಿ ಯಾರಿಗೆ ಅಲ್ಲಿ ಪಥಸಂಚಲನಕ್ಕೆ ಅನುಮತಿ ಸಿಗುತ್ತೆ ಅನ್ನುವಂಥದ್ದು ಕೂಡ ಬಹಳ ಕುತೂಹಲಕಾರಿಯಾಗಿ ಕೂಡಿರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಓಂ ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯದಲ್ಲಿ RSS ಬ್ಯಾನ್ ಅನ್ನುವ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಆಗ್ತಾ ಇದ್ದಂತೆ ಸರ್ಕಾರ ಒಂದಷ್ಟು ಅಂಕುಶವನ್ನ ಹಾಕುವಂತ ಕೆಲಸವನ್ನ ಮಾಡಿದೆ. ಈಗ ಚಿತ್ತಾಪುರದಲ್ಲಿ RSS ಪಥಸಂಚಲನ ಮಾಡೋದಕ್ಕೆ ಕೋರ್ಟ್ ಮೆಟ್ಟಿಲನ್ನ ಹೇರಿದೆ. ನಾಳೆ ಅದರ ವಿಚಾರವಾಗಿ ತೀರ್ಪು ಕೂಡ ಹೊರಬೀಳುತ್ತೆ. ಇದರ ನಡುವೆ ಚಿತ್ತಾಪುರ ಪಥ ಸಂಚಲನದಲ್ಲಿ ರೋಚಕ ಟ್ವಿಸ್ಟ್ ಅನ್ನ ಪಡೆದುಕೊಂಡಿದೆ. ಕ್ರೈಸ್ತ ಸಮುದಾಯ ಕೂಡ ಅರ್ಜಿಯನ್ನ ಹಾಕಿದೆ, ನಾವು ಕೂಡ ಪಥ ಸಂಚಲನ ಮಾಡ್ತೀವಿ, ನವೆಂಬರ್ 2ನೇ ತಾರೀಕಿನಂದೇ ನಮಗೆ ಅನುಮತಿಯನ್ನ ಕೊಡಿ ಅಂತೇಳಿ ಇಂಡಿಯನ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಇಂದ ಅರ್ಜಿ ಸಲ್ಲಿಕೆ ಆಗಿರೋದು. ಆ ಮೂಲಕ ಚಿತ್ತಾಪುರ ಪಥ ಸಂಚಲನದಲ್ಲಿ ರೋಚಕ ಟ್ವಿಸ್ಟ್ ಅನ್ನ ಪಡೆದುಕೊಂಡಿದೆ. ಪಥ ಸಂಚಲನಕ್ಕೆ ಕ್ರೈಸ್ತ ಸಮುದಾಯ ಕೂಡ ಅರ್ಜಿಯನ್ನ ಸಲ್ಲಿಸಿದೆ. ನವೆಂಬರ್ 2ನೇ ತಾರೀಕು ನಾವು ಮಾಡಬೇಕು, ನಮಗೂ ಅನುಮತಿಯನ್ನ ಕೊಡಿ ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಚಿತ್ತಾಪುರ ಫೈಟ್ಗೆ ರಾಜ್ಯ ರೈತ ಸಂಘ, ಹಸಿರು ಸೇನೆ ಕೂಡ ಎಂಟ್ರಿ ಕೊಟ್ಟಿದೆ. ಪಥ ಸಂಚಲನಕ್ಕೆ ರೈತ ಸಂಘ, ಹಸಿರು ಸೇನೆಯಿಂದಲೂ ಕೂಡ ಅರ್ಜಿ ಸಲ್ಲಿಕೆ ಆಗಿದೆ. ಹಸಿರು ಶಾಲು, ಬಾರ್ಕೋಲ್ನೊಂದಿಗೆ ಪಥ ಸಂಚಲನ ಮಾಡ್ತೀವಿ, ಪ್ಲಾನ್ ಮಾಡ್ಕೊಂಡಿದೀವಿ, ನವೆಂಬರ್ 2ನೇ ತಾರೀಕು ನಾವು ಸಿದ್ಧತೆಯನ್ನ ಮಾಡ್ಕೊಂಡಿದೀವಿ ಅಂತ ಅದು ಕೂಡ ಎಂಟ್ರಿ ಆಗಿದೆ. ರೈತ ಸಂಘ ಮತ್ತು ಹಸಿರು ಸೇನೆ ಕೂಡ ಎಂಟ್ರಿ ಕೊಟ್ಟಿದೆ. ರೈತ ಸಂಘ ಮತ್ತು ಹಸಿರು ಸೇನೆಯಿಂದಲೂ ಕೂಡ ಪಥ ಸಂಚಲನಕ್ಕೆ ಅರ್ಜಿ ಸಲ್ಲಿಕೆ ಆಗಿದೆ. ಯಾವ ತರ ರೋಚಕ ತಿರುವನ್ನ ಪಡೆದುಕೊಂಡಿದೆ ನೋಡಿ. ಒಂದು ಕಡೆ ಕ್ರಿಶ್ಚಿಯನ್ ತಮಗೂ ಅನುಮತಿ ಬೇಕು ಅಂತೇಳಿ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಇಂದ ಅರ್ಜಿ ಸಲ್ಲಿಕೆ ಆಗಿರೋದು. ಈಗಾಗಲೇ RSS ಸೇರಿ 4 ಸಂಸ್ಥೆಗಳಿಂದ ಪಥ ಸಂಚಲನಕ್ಕೆ ಅರ್ಜಿ ಸಲ್ಲಿಕೆ ಆಗಿದೆ. ಭೀಮ್ ಆರ್ಮಿ, ದಲಿತ್ ಪ್ಯಾಂಥರ್ಸ್, ಗೊಂಡ ಕೊರಬ ಸಮುದಾಯದಿಂದ ಕೂಡ ಅರ್ಜಿ ಸಲ್ಲಿಕೆ ಆಗಿದೆ. ಈ 3 ಸಂಸ್ಥೆಗಳಿಂದ ನವೆಂಬರ್ 2ನೇ ತಾರೀಕು ನಾವು ಮಾಡ್ತೀವಿ, ನಮಗೂ ಅನುಮತಿಯನ್ನ ಕೊಡಿ ಅಂತ ಹೇಳಿ ಪಥ ಸಂಚಲನಕ್ಕೆ ಅರ್ಜಿಗಳು ಸಲ್ಲಿಕೆ ಆಗ್ತಾ ಇದೆ. ಭೀಮ್ ಆರ್ಮಿಯಿಂದಲೂ ಅರ್ಜಿ ಸಲ್ಲಿಕೆ ಆಗಿದೆ. ಮತ್ತೊಂದು ಕಡೆ ರೈತ ಸಂಘ, ಹಸಿರು ಸೇನೆ ಕೂಡ ಎಂಟ್ರಿ ಕೊಟ್ಟಿದೆ. ನಮಗೂ ಅನುಮತಿಯನ್ನ ಕೊಡಿ, ನಾವು ಪಥ ಸಂಚಲನ ಮಾಡ್ತೀವಿ,
ನಾವು ಬಾರ್ಕೋನ ಹಿಡಿದು ನಾವು ಪಥಸಂಚಲನ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದೀವಿ ಅಂತೇಳಿ ರೈತ ಸಂಘ ಮತ್ತು ಹಸಿರು ಸೇನೆ ಕೂಡ ಎಂಟ್ರಿ ಆಗಿದೆ. ಇದರ ನಡುವೆ ಇಂಡಿಯನ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಕೂಡ ಅರ್ಜಿ ಸಲ್ಲಿಕೆ ಆಗಿದೆ. ಭೀಮ್ ಆರ್ಮಿ, ದಲಿತ್ ಪ್ಯಾಂಥರ್ಸ್, ಗೊಂಡ ಕುರುಬ ಸಮುದಾಯದಿಂದಲೂ ಕೂಡ ಈ ಮೂರು ಸಂಸ್ಥೆಗಳಿಂದಲೂ ಕೂಡ ನವೆಂಬರ್ 2ನೇ ತಾರೀಕಿಗೆ ಪಥಸಂಚಲನ ಮಾಡ್ತೀವಿ ಅಂತೇಳಿ ಅನುಮತಿ ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿದೆ. 2ನೇ ತಾರೀಕಂದು ಚಿತ್ತಾಪುರನಲ್ಲಿ ಪ್ರೇಯರ್ ವಾಕ್, ಪ್ರಾರ್ಥನೆ ನಡಿಗೆ ಈ ದೇಶಕ್ಕಾಗಿ, ಈ ರಾಜ್ಯಕ್ಕಾಗಿ, ಕಲಬುರಗಿ ಜಿಲ್ಲೆಯ ಜನತೆಗಾಗಿ, ವಿಶೇಷವಾಗಿ ಚಿತ್ತಾಪುರಿನ ಎಲ್ಲಾ ಸಮುದಾಯದ ಜನಗೋಸ್ಕರ ಅವತ್ತಿನ ದಿವಸ ನಾವು ಪ್ರೇಯರ್ ವಾಕ್ ಮಾಡ್ತಾ ಇದ್ದೀವಿ. ಅವತ್ತು ನಮ್ಮ ಮೆಥಡಿಸ್ಟ್ ಚರ್ಚ್ನಿಂದ ಸ್ಟಾರ್ಟ್ ಆಗ್ತದೆ. ಅಲ್ಲೇದು ಕಪಾಡ್ ಬಜಾರ್ಗೆ ಬರ್ತದೆ, ಅಲ್ಲೇದು ಅಂಬೇಡ್ಕರ್ ಸರ್ಕಲ್ ಬರ್ತದೆ, ಬಸವೇಶ್ವರ ಸರ್ಕಲ್ ಬರ್ತದೆ. ಲಾಸ್ಟ್ಗೆ ಲಾರ್ಡ್ ಸರ್ಕಲ್ ಹತ್ರ ಬಂದ್ಬಿಟ್ಟು ನಮ್ಮ ಒಂದು ಪ್ರಾರ್ಥನೆ ನಡಿಗೆ ಮುಕ್ತಾಯಗೊಳಿಸ್ತೀವಿ. ಅವತ್ತಿನ ದಿವಸ ಮಧ್ಯಾಹ್ನ 1 ಗಂಟೆವರೆಗೂ ನಮ್ಮ ಹತ್ರ 1-1:30ವರೆಗೂ ನಮ್ಮ ಒಂದು ಪ್ರಾರ್ಥನೆ ನಡೀತದೆ. ನಾವು 1:30 ಆದ್ಮೇಲೆ ನಾವು ಎಲ್ಲರೂ ಸೇರಿ ಹೆಣ್ಮಕ್ಳು, ಗಂಡು ಮಕ್ಕಳು ಸುಮಾರು 2,000ರಿಂದ 5,000 ಜನ ಆವತ್ತಿನ ದಿವಸ ಸೇರಿ ನಾವು ಅವತ್ತಿನ ದಿವಸ ಪ್ರೇಯರ್ ವಾಕ್ ಅನ್ನು ಮಾಡೋಂಥ ಕೆಲಸ ನಾವು ಅವತ್ತಿನ ದಿವಸ ಮಾಡ್ತಾ ಇದ್ದೀವಿ. ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕಲಬುರಗಿ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಂ ಪ್ರಕಾಶ್, ನವೆಂಬರ್ 2ನೇ ತಾರೀಕೆ ನಮಗೂ ಅನುಮತಿ ಬೇಕು ಅಂತೇಳಿ ಈಗ ಸಾಕಷ್ಟು ಸಂಘಟನೆಗಳು, ರೈತ ಸಂಘ, ಇಂಡಿಯನ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಎಲ್ಲರೂ ಕೂಡ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಯಾರಿಗ ಅನುಮತಿ ಸಿಗುತ್ತೆ, ಯಾರಿಗ ಅನುಮತಿ ಸಿಗೋದಿಲ್ಲ? ನಾಗೇಂದ್ರ ಬಾಬು, ಚಿತ್ತಾಪುರ ಪಥಸಂಚಲನ ಕದನ ಕಣದ ಹೈ ವೋಲ್ಟೇಜ್ ಕದನ ಕಣವಾಗಿ ಮಾರ್ಪಟ್ಟಿರುವಂತದ್ದು. ಇಷ್ಟು ದಿನ ಅಂದ್ರೆ ನಿನ್ನೆವರೆಗೂ ಕೂಡ ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಸ್ತೇವೆ ಅನ್ನುವಂಥದ್ದು ಒಂದು 4 ಸಂಘಟನೆಗಳಿಂದ ಅರ್ಜಿ ಸಲ್ಲಿಕೆಯಾಗಿರುವಂತದ್ದು. ಒಂದು RSS, ಎರಡನೇದು ಭೀಮ್ ಆರ್ಮಿ, ಮತ್ತೊಂದು ಕಡೆ ದಲಿತ್ ಪ್ಯಾಂಥರ್, ಮತ್ತೊಂದು ಕಡೆ ಗೊಂಡ ಕುರುಬ ST ಹೋರಾಟ ಸಮಿತಿಯಿಂದ 4 ಸಂಘಟನೆಗಳು ನವೆಂಬರ್ 2ರಂದೇ ಚಿತ್ತಾಪುರದಲ್ಲಿ ಪಥಸಂಚಲನ ಹೋರಾಟ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆದ್ರೆ ಇವತ್ತು ಮತ್ತೆರಡು ಸಂಘಟನೆಗಳು ಎಂಟ್ರಿ ಆಗಿರುವಂತದ್ದು. ಅಂದ್ರೆ ಚಿತ್ತಾಪುರದಲ್ಲಿ ನವೆಂಬರ್ 2ರಂದೇ ನಾವು ಪ್ರೇಯರ್ ವಾಕ್ ಅನ್ನ ಮಾಡ್ತೇವೆ, ಮತ್ತೊಂದು ಕಡೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಮತ್ತೆರಡು ಸಂಘಟನೆಗಳು, ಸಮುದಾಯಗಳು ಇದೀಗ ಕಲಬುರಗಿ ಜಿಲ್ಲಾಧಿಕಾರಿಗೆ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಇಲ್ಲಿ ಒಂದು ಇಂಡಿಯನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ವೆಲ್ಫೇರ್ ಸಮಿತಿ ವತಿಯಿಂದ ಮತ್ತೊಂದು ಅರ್ಜಿಯನ್ನ ಈಗ ಸಲ್ಲಿಕೆ ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ಇವರು ಕೂಡ ನವೆಂಬರ್ 2ರಂದೇ ಚಿತ್ತಾಪುರದಲ್ಲಿ ಪ್ರೇಯರ್ ವಾಕ್, ಪ್ರಾರ್ಥನಾ ನಡಿಗೆಯನ್ನ ಮಾಡ್ತೇವೆ, ನಮಗೆ ಅನುಮತಿ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಅವತ್ತು ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಮಧ್ಯಾಹ್ನ 1 ಗಂಟೆಯಿಂದ 3-4 ಗಂಟೆವರೆಗೂ ಕೂಡ ಈ ಒಂದು ಪ್ರೇಯರ್ ವಾಕ್ ಅನ್ನ ಮಾಡ್ತೇವೆ. ಸುಮಾರು 2,000-5,000 ಜನರು ಈ ಒಂದು ಪ್ರೇಯರ್ ವಾಕ್ ನಲ್ಲಿ ಭಾಗಿಯಾಗ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಇನ್ನೊಂದೆಡೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಕೂಡ ಅವರು ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಅವರು ಕೂಡ ನವೆಂಬರ್ 2ರಂದೇ ತಮಗೂ ಕೂಡ ಅಲ್ಲಿ ಬಾರಕೋಲು ಪಥಸಂಚಲನ, ಹಸಿರು ಶಾಲನ್ನ ಧರಿಸಿಕೊಂಡು ಬಾರಕೋಲು ಪಥಸಂಚಲನವನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಇವರ ಬೇಡಿಕೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಅವರ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಅಂದ್ರೆ ಅತಿವೃಷ್ಟಿಯಿಂದ ಹಾಳಾದಂತ ಏನು ಕರ್ನಾಟಕಕ್ಕೆ 384 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಕೊಟ್ಟಿರುವಂತದ್ದು, ಪಕ್ಕದಲ್ಲೇ ಇರುವಂತಹ ನೆರೆಯ ಮಹಾರಾಷ್ಟ್ರಕ್ಕೆ 1,500 ಕೋಟಿಗೂ ಹೆಚ್ಚು ಹಣವನ್ನ ಆ ಮಹಾರಾಷ್ಟ್ರಕ್ಕೆ ಕೊಟ್ಟಿರುವಂತದ್ದು. ಹಾಗಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೇವೆ ಅನ್ನುವಂಥದ್ದು. ಸರಿ, ಒಪ್ಕೊಳ್ಳೋಣ, ಎಲ್ಲರದ್ದು ಕೂಡ ಬೇರೆ ಬೇರೆ ಅಜೆಂಡಾ ಇಟ್ಕೊಂಡು ನೀವು ಹೋರಾಟ, ಪ್ರತಿಭಟನೆ, ವಾಕ್ ಎಲ್ಲ ಮಾಡ್ತಾ ಇರುವಂತದ್ದು. ಆದ್ರೆ ಆಯ್ಕೆ ಮಾತ್ರ ಚಿತ್ತಾಪುರನೇ ಆಗಿರುವಂತದ್ದು, ಮತ್ತೆ ನವೆಂಬರ್ 2 ತಾರೀಕು ಆಗಿರುವಂತದ್ದು. ಸೊ ಹಾಗಾಗಿ ಎಲ್ಲರೂ ಕೂಡ ಒಂದು ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇರುವಂತದ್ದು, RSSಗೆ ಕೌಂಟರ್ ಅಟ್ಯಾಕ್ ಆಗಿ ಈ ಎಲ್ಲಾ ಸಂಘಟನೆಗಳ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಮುಂದಾಗಿರುವಂತದ್ದು. ಯಾಕಂತಂದ್ರೆ ನೀವು ಕಲಬುರಗಿ ಜಿಲ್ಲಾ ಕೇಂದ್ರದಲ್ಲಿ ಹೋರಾಟ ಮಾಡಬಹುದು, ಇಲ್ಲೇ ಎಲ್ಲವೂ ಕೂಡ ಮಾಡಬಹುದು, ಆದ್ರೆ ಚಿತ್ತಾಪುರನೇ ಆಯ್ಕೆ ಆಗ್ತಾ ಇರುವಂತದ್ದು. ಅದಕ್ಕೆ ಬಹಳ ಪ್ರಮುಖ ಕಾರಣ, ಚಿತ್ತಾಪುರದಲ್ಲಿ RSS ಶತಾಬ್ದಿ ಅಂಗವಾಗಿ ಏನು ಪಥಸಂಚಲನ ಹಮ್ಮಿಕೊಂಡಿರುವಂತದ್ದು, ಅದು ನವೆಂಬರ್ 2ರಂದೇ ಪಥಸಂಚಲನವನ್ನ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಅರ್ಜಿ ಸಲ್ಲಿಕೆ ಆಗಿರುವಂತದ್ದು. ಸೊ ಹಾಗಾಗಿ ಇದೀಗ RSS ಸಂಘಟನೆ ಮೇಲೆ ಸರ್ಕಾರದ ಜೊತೆಗೆ ಇನ್ನುಳಿದಂತ 5 ಸಂಘಟನೆಗಳು ಕೂಡ ಮುಗಿಬೀಳ್ತಾ ಇರುವಂತದ್ದು. ಇದರ ಮಧ್ಯೆ ನಾಳೆ ಕಲಬುರಗಿ ಹೈಕೋರ್ಟ್ ನಲ್ಲಿ ಈ ಒಂದು ಅರ್ಜಿ ಕೂಡ ವಿಚಾರಣೆಗೆ ಬರುವಂತದ್ದು. ಅಂದ್ರೆ 24ರಂದು ಕಲಬುರಗಿ ಹೈಕೋರ್ಟ್ ನಲ್ಲಿ ಕೂಡ ವಿಚಾರಣೆಗೆ ಬರ್ತಾ ಇರುವಂತದ್ದು. ಸೊ ಹೈಕೋರ್ಟ್ ಯಾವ ರೀತಿಯಾದಂತಹ ನಿರ್ಧಾರ ತಗೊಳ್ಳುತ್ತೆ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಈ ಎಲ್ಲಾ ಅರ್ಜಿಗಳು ಸಲ್ಲಿಕೆಯಾಗಿರುವಂತಹ ಅರ್ಜಿಗಳ ಬಗ್ಗೆ ಜಿಲ್ಲಾಡಳಿತ ಯಾವ ರೀತಿಯಾದಂತಹ ವರದಿ ಕೂಡ ಸಲ್ಲಿಸುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿರುವಂತದ್ದು. ಆದ್ರೆ
ಅಂತಿಮವಾಗಿ ಯಾರಿಗೆ ಅಲ್ಲಿ ಪಥಸಂಚಲನಕ್ಕೆ ಅನುಮತಿ ಸಿಗುತ್ತೆ ಅನ್ನುವಂಥದ್ದು ಕೂಡ ಬಹಳ ಕುತೂಹಲಕಾರಿಯಾಗಿ ಕೂಡಿರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಓಂ ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗಾಗಿ.